ಮಾರ್ಚ್ 29ರಂದು ವರ್ಷದ ಮೊದಲ ಸೂರ್ಯಗ್ರಹಣ. ಗ್ರಹಣದ ಶುಭ ಲಾಭಗಳೇನು ಗೊತ್ತಾ? 2025ರ ಮೊದಲ ಸೂರ್ಯಗ್ರಹಣವು ಯಾವ ಪ್ರದೇಶಗಳಲ್ಲಿ ಗೋಚರಿಸುತ್ತದೆ? ಗ್ರಹಣದ ಬಗ್ಗೆ ಶುಭ ಮತ್ತು ಅಶುಭ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹೈದರಾಬಾದ್ ಖಗೋಳದಲ್ಲಿ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ 29ರಂದು ಸಂಭವಿಸಲಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 2:20ಕ್ಕೆ ಪ್ರಾರಂಭವಾಗಿ ಸಂಜೆ 6:16ಕ್ಕೆ ಕೊನೆಗೊಳ್ಳಲಿದೆ. ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಸಂಭವಿಸುವ ಭಾಗಶಃ ಸೂರ್ಯಗ್ರಹಣವಾಗಿದೆ. ಭಾರತದಲ್ಲಿ ಇದು ಗೋಚರಿಸುತ್ತಾ? ಈ ಭಾಗಶಃ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಈಶಾನ್ಯ ಅಮೆರಿಕ ಮತ್ತು ಕೆನಡಾದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಈ ವಿದ್ಯಮಾನವು ಚಂದ್ರನು ಸೂರ್ಯನನ್ನು ಕಚ್ಚುತ್ತಿರುವ ಮಾದರಿ ಕಂಡುಬರಲಿದೆ. ಉದಯದ ವೇಳೆ ಸೂರ್ಯ ಅರ್ಧಚಂದ್ರಾಕೃತಿಯಲ್ಲಿ ಕಂಡುಬರಲಿದ್ದಾನೆ. ಗ್ರಹಣವು ಆಗುವ ಶುಭ ಅಶುಭಗಳೇನು ಎಂಬ ಬಗ್ಗೆ ಶಾಸ್ತ್ರಜ್ಞರು ಇಲ್ಲಿ ವಿವರಿಸಿದ್ದಾರೆ. ಗ್ರಹಣವು ದೇಶದಲ್ಲಿ ಸಂಭವಿಸದ ಕಾರಣ ಯಾವುದೇ ಮುನ್ನೆಚ್ಚರಿಕೆಗಳು ಅಥವಾ ಪರಿಹಾರಗಳನ್ನ ಮಾಡುವ ಅಗತ್ಯವಿಲ್ಲ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅನಗತ್ಯ ಭೀತಿ ಮತ್ತು ವದಂತಿಗಳನ್ನ ನಂಬದಂತೆ ಸಲಹೆಯನ್ನ ನೀಡಿದ್ದಾರೆ. ಅಮಾವಾಸ್ಯೆಯ ದಿನದಂದು ಗ್ರಹಣ ಇರುವುದರಿಂದ ಆ ದಿನ ಶಿವನನ್ನು ಪೂಜಿಸುವುದು, ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಮತ್ತು ಬ್ರಾಹ್ಮಣರಿಗೆ ಎಳ್ಳು ದಾನ ಮಾಡುವುದರಿಂದ ಗ್ರಹ ದೋಷಗಳು ದೂರವಾಗುತ್ತೆ ಅಂತ ವಿದ್ವಾಂಸರು ಹೇಳ್ತಾರೆ. ಪಿತೃ ದೇವತೆಗಳಿಗೆ ತರ್ಪಣ ನೀಡಲು ಸಕಾಲ. ನಮ್ಮ ಪೂರ್ವಜರನ್ನ ಸಂತುಷ್ಟಗೊಳಿಸಲು ಇದು ಸಕಲವಾಗಿದೆ. ಅಮಾವಾಸ್ಯೆಯಂದು ಆಹಾರ ನೈವೇದ್ಯಗಳನ್ನ ಪೂರ್ವಜರಿಗೆ ಅರ್ಪಿಸಬೇಕು. ಇದರಿಂದ ಅವರು ಸಂತುಷ್ಟರಾಗ್ತಾರೆ. ಪಿತೃ ದೇವತೆಗಳಿಗೆ ತರ್ಪಣಗಳನ್ನ ಅರ್ಪಿಸುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಅಂತ ಜ್ಯೋತಿಷಿಗಳ ಅಭಿಪ್ರಾಯ. ಆ ದಿನ ಕಾಗೆಗಳಿಗೆ ಆಹಾರ, ಕಪ್ಪು ಇರುವೆಗಳಿಗೆ ಸಕ್ಕರೆ ಅರ್ಪಿಸುವುದು, ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚುವುದರಿಂದ ಆರ್ಥಿಕ ಸಮಸ್ಯೆಗಳು, ಸಾಲಗಳು ಮತ್ತು ದುಃಖಗಳು ನಿವಾರಣೆಯಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಅಂತ ಜ್ಯೋತಿಷ್ಯ ವಿದ್ವಾಂಸರು ಹೇಳ್ತಾರೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರನು ಸೂರ್ಯ ಸಂಪೂರ್ಣವಾಗಿ ಆವರಿಸಿದಾಗ ಅದನ್ನು ಸಂಪೂರ್ಣ ಸೂರ್ಯಗ್ರಹಣ ಅಂತ ಹೇಳಲಾಗುತ್ತೆ. ಆದರೆ ಅದು ಸಂಪೂರ್ಣವಾಗಿ ಆವರಿಸಲು ಸಾಧ್ಯವಾಗದಿದ್ದಾಗ ಭಾಗಶಃ ಸೂರ್ಯಗ್ರಹಣ ಅಂತ ಕರೀತಾರೆ. ಬರಿಗಣ್ಣಿನಿಂದ ನೋಡಲು ಸಾಹಸವೇ ಬೇಡವೇ ಬೇಡ. ಸೂರ್ಯಗ್ರಹಣವನ್ನ ಎಂದಿಗೂ ಬರಿಗಣ್ಣಿನಿಂದ ನೋಡಬಾರದು. ಗ್ರಹಣ ವೀಕ್ಷಿಸಲು ಹಲವು ವಿಶೇಷ ರೀತಿಯ ಕನ್ನಡಕಗಳು ಲಭ್ಯವಿದೆ. ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿದಾಗ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವ ಕೆಲವು ನಿಮಿಷಗಳ ಅವಧಿ ಇರುತ್ತದೆ. ಈ ಸಮಯದಲ್ಲಿ ಅದು ಕತ್ತಲೆಯಾಗಿರುತ್ತದೆ ಮತ್ತು ತಾಪಮಾನದಲ್ಲಿ ಕುಸಿತವನ್ನು ಸಹ ಕಂಡಿರುತ್ತದೆ.